ಗೆಲುವನ್ನ ಸಂಭ್ರಮಿಸಬೇಕಾಗಿದ್ದಾಗ ಕದನ ವಿರಾಮದ ನಂತರ ಯಾಕೆ ಒಂದು ರೀತಿ ವಿಚಿತ್ರ ಮೌನ ಇದೆ? ಈ ಕ್ಷಣವನ್ನ ಬಹಿರಂಗವಾಗಿ ವಿಜಯೋತ್ಸವ ಅಂತ ಹೇಳೋದಿಕ್ಕೆ ಯಾಕೆ ಹಿಂಜರಿಕೆ? ಇದು ನಿಜವಾಗಿಯೂ ವಿಜಯವಾಗಿದ್ರೆ ಪ್ರಧಾನಮಂತ್ರಿಯವರ ಭಾಷಣದಲ್ಲಿ ಆ ಧ್ವನಿ ಯಾಕಿರಲಿಲ್ಲ? ಪ್ರಧಾನಿ ಅವರ ಮಾತುಗಳನ್ನ ಕೇಳಿಸಿಕೊಂಡ ನಂತರ ಕೂಡ ಜನರಿಗೆ ಕದನ ವಿರಾಮ ಅನ್ನೋದು ಯಾಕೆ ಅರ್ಥವಾಗದಾಗ ಉಳ್ಕೊಂಡಿದೆ? ವಿದೇಶಿ ಮಧ್ಯಸ್ಥಿಕೆ ಕುರಿತಂತೆ ನಿರಾಕರಿಸುವಂತಹ ಕೆಲಸ ಜನರು ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆನೇ ಯಾಕಾಗಲಿಲ್ಲ? ಪ್ರಧಾನಿ ಮೋದಿ ಅವರನ್ನ ಇಂದಿರಾ ಗಾಂಧಿ ಅವರಂತಹ ರಾಷ್ಟ್ರೀಯ ನಾಯಕ ಅಂತ ಬಿಂಬಿಸೋದಿಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆಯಾ? ಈ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಪಹಲ್ಗಾಮ್ ದಾಳಿಯ ನಂತರ ದೇಶಾದ್ಯಂತ ಒಂದು ರೀತಿ ಕೋಪದ ವಾತಾವರಣ ಇತ್ತು. ಆಪರೇಷನ್ ಸಿಂಧೂರ್ ಹೊತ್ತಿನಲ್ಲಿ ಸೇಡ್ ತೀರಿಸಿಕೊಳ್ಳುವಂಥ ಉತ್ಸಾಹ ಇತ್ತು. ಆದರೆ ಕದನ ವಿರಾಮದ ನಂತರ ಇಷ್ಟೊಂದು ಮೌನ ಯಾಕಿದೆ? ಸೇನೆ ಹೋರಾಡಿದ ಬಳಿಕ ನಾಯಕನಾಗಿ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ಒಬ್ಬರು ಟಿವಿಯಲ್ಲಿ ಬಂದು ಭಾಷಣ ಮಾಡ್ತಾರೆ. ದೊಡ್ಡ ಹೆಡ್ಲೈನ್ ಮಾಡೋದಕ್ಕೆ ಅಂತಾನೆ ಇಲ್ಲಿನ ಮಡಿಲ ಮೀಡಿಯಾಗಳು ತುದಿಗಾಲ್ ಮೇಲೆ ನಿಂತ್ಕೊಂಡಿವೆ. ಆದರೆ ಅಲ್ಲಿ ಟ್ರಂಪ್ ಹೇಳಿಕೆಗಳನ್ನು ಮರೆಮಾಚಲಾಗ್ತಾ ಇದೆ. ಹೆಡ್ಲೈನ್ಗಳಿಂದ ಅವುಗಳನ್ನು ತೆಗೆದುಹಾಕಲಾಗ್ತಾ ಇದೆ. ಯಾಕೆ ಇಷ್ಟೊಂದು ಕಷ್ಟಪಡಲಾಗ್ತಾ ಇದೆ, ಕಸರತ್ ಮಾಡಲಾಗ್ತಾ ಇದೆ? ಒಂದು ಕಡೆಗೆ ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರಂತಹ ಲೀಡರ್ ಮತ್ತೊಬ್ರು ಇಲ್ಲ ಅಂತ ಹೇಳ್ತಾ ಇರುವಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಬಿಜೆಪಿಗೆ ಪ್ರಧಾನಿ ಮೋದಿ ಅವರನ್ನ ಈ ಗೆಲುವಿನ ನಾಯಕ ಅಂತ ಬಿಂಬಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಕದನ ವಿರಾಮಕ್ಕೆ ಒಬ್ಬ ನಾಯಕನಿದ್ದಾನೆ. ಹಾಗಿದ್ರೆ ಹಠಾತ್ ಕದನ ವಿರಾಮದ ಕುರಿತಾದ ಪ್ರಶ್ನೆಗಳಿಗೆ ನಿಜವಾಗಿಯೂ ಉತ್ತರಗಳೆಲ್ಲಿವೆ? ಭಯೋತ್ಪಾದಕ ದಾಳಿ ಆದಾಗ ಮತ್ತು ಅದರ ನಂತರ ಆಪರೇಷನ್ ಸಿಂಧೂರ್ ಆರಂಭ ಆದಾಗ ಇಡೀ ವಿರೋಧ ಪಕ್ಷನೇ ಪ್ರಧಾನಿಯವ್ರ ಜೊತೆಗೆ ನಿಂತಿತ್ತಲ್ವಾ? ಆದರೆ ಕದನ ವಿರಾಮ ಘೋಷಿಸಿದ ತಕ್ಷಣ ಕಾಂಗ್ರೆಸ್ ಇಂದಿರಾ ಗಾಂಧಿಯವರ ಚಿತ್ರಗಳನ್ನು ವೈರಲ್ ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಸಾಮಾನ್ಯ ಜನರು ಕೂಡ ಇಂದಿರಾ ಗಾಂಧಿಯವರ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರು. ಬಿಜೆಪಿ ಬೆಂಬಲಿಗರು ತುರ್ತು ಪರಿಸ್ಥಿತಿಯ ಖಳನಾಯಕಿ ಅಂತ ಬಿಂಬಿಸುವಂತಹ ಇಂದಿರಾ ಗಾಂಧಿಯವರು ಈ ಸಂದರ್ಭದಲ್ಲಿ ದಿಟ್ಟ ನಾಯಕಿಯಾಗಿ ಕಾಣಿಸ್ತೊಡಗಿದ್ರು. ಅವರಿಗೆ ಮೋದಿಯವರನ್ನು ಹೋಲಿಸಿ ಮೋದಿಯಿಂದ ಆ ದಿಟ್ಟತನ ಸಾಧ್ಯ ಆಗಲಿಲ್ಲ ಅಂತ ಹೇಳಾಯಿತು. ಇದೆಲ್ಲದರ ಬಳಿಕ ಈಗ ಬಿಜೆಪಿ ತಿರಂಗ ಯಾತ್ರೆಯನ್ನು ಆಯೋಜಿಸಿದೆ. ಮೇ 13ರಿಂದ ಮೇ 23ರವರೆಗೆ ಅದು ನಡೀತಾ ಇದೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ದೇಶದ ಸೈನಿಕರಿಗೆ ಬೆಂಬಲವನ್ನು ಸೂಚಿಸಿ ತಿರಂಗ ಯಾತ್ರೆಯನ್ನು ಆಯೋಜಿಸಿವೆ. ಆದರೆ ಬಿಜೆಪಿ ಅದನ್ನು ಯಾಕೆ ಆಯೋಜಿಸ್ತಾ ಇದೆ? ಕದನ ವಿರಾಮದ ಕೀರ್ತಿಯನ್ನು ಪಡೆಯೋದಕ್ಕೆ ಅದು ತಿರಂಗ ಯಾತ್ರೆಗೆ ಮುಂದಾಗಿದೆಯಾ ಈಗ? ಆದರೆ ಮೇ 10ರಿಂದ 12ರವರೆಗಿನ ಈ ಗೆಲುವಿನ ಸಂತೋಷವನ್ನು ಬಿಜೆಪಿ ಹೇಗೆ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು? ಸೋಲಿನ ನಂತರದ ಮೌನವನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಆದರೆ ವಿಜಯದ ನಂತರ ಮೌನವಾಗಿರೋದು ಹೇಗೆ ಸಾಧ್ಯ? ಇದು ವಿಜಯ ಆಗಿದ್ರೆ ಕದನ ವಿರಾಮ ಘೋಷಣೆಯಾದ 2 ದಿನಗಳ ನಂತರದ ಭಾಷಣದಲ್ಲಿ ಮೋದಿ ಅವರು ಯಾಕೆ ಸವಾಲಿನ ಭಾಷೆಯನ್ನು ಬಳಸ್ತಾ ಇದ್ರು? ಮೋದಿ ತಮ್ಮ ಭಾಷಣದ ಮೂಲಕ ಜನರಲ್ಲಿ ವಿಜಯದ ಭಾವನೆಯನ್ನು ಹುಟ್ಟಾಕೋದಕ್ಕೆ ಸಾಧ್ಯ ಆಗಿದೆಯಾ? ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನಗಳ ಬಳಿಕ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ರು. ಆಗಲೂ ಕೂಡ ಅವರು ಟೆಲಿಪ್ರಾಂಪ್ಟರ್ ಮೂಲಕ ಸಿದ್ಧಪಡಿಸಿದಂಥ ಒಂದು ಭಾಷಣವನ್ನು ಓದಿದ್ರು. ಹಾಗಾದ್ರೆ ದೇಶಾದ್ಯಂತ ವಿಜಯೋತ್ಸವದ ಆಚರಣೆ ಯಾಕೆ ನಡೀತಾ ಇಲ್ಲ? ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರನ್ನ ಮತ್ತು ಅವ್ರ ಕುಟುಂಬವನ್ನ ಟ್ರೋಲ್ ಮಾಡಲಾಯಿತು. ಈ ಟ್ರೋಲ್ಗಳನ್ನು ಯಾವ ಸಚಿವರು ಕೂಡ ಖಂಡಿಸಲಿಲ್ಲ. ಅವ್ರ ವಿರುದ್ಧ ಯಾವುದೇ ಪೊಲೀಸರು FIR ಅನ್ನು ದಾಖಲಿಸಲಿಲ್ಲ. ಆದರೆ ಗುಜರಾತ್ನಲ್ಲಿ ಸೇನೆಯ ಸ್ಥೈರ್ಯ ಕುಗ್ಗಿಸುವಂತಹ ಪೋಸ್ಟ್ಗಳ ವಿರುದ್ಧ 14 FIRಗಳು ದಾಖಲಾಗಿವೆ. ವಿದೇಶಾಂಗ ಕಾರ್ಯದರ್ಶಿಯವರ ಕುಟುಂಬವನ್ನು ಟ್ರೋಲ್ ಮಾಡಿದ್ದಕ್ಕಾಗಿ ಯಾವುದೇ FIR ದಾಖಲಾಗಿದೆಯಾ? ಕದನ ವಿರಾಮದ ಬಗ್ಗೆ ಅವ್ರು ಪ್ರಕಟಿಸ್ತಾ ಇದ್ದ ಹಾಗೇನೆ ಹತಾಶೆಯಿಂದ ವಿದೇಶಾಂಗ ಕಾರ್ಯದರ್ಶಿಯವರ ಕುಟುಂಬದ ಮೇಲೆ ದಾಳಿ ಮಾಡಲಾಯಿತು. ಪಾಕಿಸ್ತಾನದ ಒಳಗ್ ನುಗ್ಗಿ ಹೊಡೆಯಲಾಗಿದೆ ಅನ್ನುವಂಥ ಭಾಷೆಯನ್ನ ಮಡಿಲ ಚಾನೆಲ್ಗಳು ಬಳಸ್ತಾ ಇದ್ವು. ಪ್ರಧಾನಿ ಮೋದಿ ಅವರು ಕೂಡ ಅದೇ ರೀತಿಯ ಭಾಷೆಯನ್ನ ಬಳಸಿದ್ರು. ನಾನು ನಿಮ್ಮನ್ನ ಮಣ್ಣು ಮುಕ್ಕಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಅವ್ರ ಮಾತುಗಳಿದ್ವು. ನೀರು ಮತ್ತೆ ರಕ್ತ ಒಟ್ಟಿಗೆ ಹರಿಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. 1999ರಲ್ಲಿ ಕಾರ್ಗಿಲ್ ಯುದ್ಧ ನಡೆದಾಗ ಭಾರತೀಯ ಪತ್ರಿಕೆಗಳ ವಿಶ್ವಾಸಾರ್ಹತೆ ಎಷ್ಟಿತ್ತು ಅಂತ ಅಂದ್ರೆ ಪಾಕಿಸ್ತಾನದ ಪ್ರಚಾರ ಆ ವರದಿಗಳ ಮುಂದೆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ 2025ರಲ್ಲಿ ಹಾಗಾಗಲಿಲ್ಲ. ನಮ್ಮ ದೇಶದ ಮಡಿಲ ಮೀಡಿಯಾವನ್ನು ಯಾರೂ ಕೂಡ ನಂಬುವಂಥ ಸ್ಥಿತಿಯಲ್ಲಿ ಇಲ್ಲ. ಅದು ರಾಷ್ಟ್ರೀಯತೆ ಹೆಸರಿನಲ್ಲಿ, ಹಿಂದೂ ರಕ್ಷಕನ ಹೆಸರಿನಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡ್ತಾನೆ ಇರುತ್ತೆ. ಅಲ್ಲಿ ನಿಜವಾದಂಥ ಪತ್ರಿಕೋದ್ಯಮ ಇರೋದಿಲ್ಲ. ಈ ಮಡಿಲ ಮೀಡಿಯಾ ಪತ್ರಿಕೋದ್ಯಮವನ್ನು ನಿಜಕ್ಕೂ ತಿಳಿದಿದ್ರೆ ಯುದ್ಧದ ಸಮಯದಲ್ಲಿ ಭಾರತದ ಸ್ಥಾನವನ್ನು ದುರ್ಬಲಗೊಳಿಸ್ತಾ ಇರಲಿಲ್ಲ. 2002ರಲ್ಲಿ ಭಾರತ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ 80ನೇ ಸ್ಥಾನದಲ್ಲಿತ್ತು. 2025ರಲ್ಲಿ ಅದು 151ನೇ ಸ್ಥಾನಕ್ಕೆ ತಲುಪಿತು. ಪಾಕಿಸ್ತಾನ ಈಗಾಗಲೇ ಪತನಗೊಂಡಿತ್ತು. 2002ರಲ್ಲಿ ಪಾಕಿಸ್ತಾನ 119ನೇ ಸ್ಥಾನದಲ್ಲಿತ್ತು. ಆದರೆ 2025ರಲ್ಲಿ ಪಾಕಿಸ್ತಾನ 158ನೇ ಸ್ಥಾನದಲ್ಲಿದೆ. ಜನರು ಮಡಿಲ ಚಾನೆಲ್ಗಳನ್ನು ನೋಡೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ.
ಆದರೆ ಇನ್ನೂ ಕೋಟ್ಯಾಂತರ ಜನ ಅದರ ಹಿಡಿತದಲ್ಲಿದ್ದಾರೆ. ಇದರಿಂದಾಗಿ ಮಾಧ್ಯಮಗಳು ಅಪಹಾಸ್ಯಕ್ಕೊಳಗಾಗ್ತಾ ಇರೋದು ಮಾತ್ರ ಅಲ್ಲ, ಭಾರತ ಕೂಡ ಅಪಹಾಸ್ಯಕ್ಕೊಳಗಾಗ್ತಾ ಇದೆ. ಇದು ಪಾಕಿಸ್ತಾನಿ ವಕ್ತಾರರಿಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ತಮ್ಮ ಇಮೇಜ್ ಅನ್ನು ಸುಧಾರಿಸಿಕೊಳ್ಳೋದಕ್ಕೆ ಮತ್ತೆ ತಮ್ಮದೇ ಆದಂಥ ಒಂದು ನಿರೂಪಣೆಯನ್ನು ಸರಿಯಾಗಿ ಪ್ರಸ್ತುತಪಡಿಸೋದಕ್ಕೆ ಅವಕಾಶವನ್ನು ಒದಗಿಸ್ತು. ಭಾರತಕ್ಕೆ ಸಮನಾಗಿರುವಂತೆ ಅದೀಗ ತೋರಿಸ್ಕೊಳ್ತಾ ಇದೆ. ಇದಕ್ಕೆ ಯಾರು ಹೊಣೆ ಹಾಕಿದ್ರೆ? ವಿಜಯದ ಕ್ಷಣದಲ್ಲಿ, ಧೈರ್ಯ ಮತ್ತು ಶೌರ್ಯದ ಕ್ಷಣದಲ್ಲಿ ಪಾದಗಳ ಜಾರಿದ್ರೆ ಸಂತೋಷ ಕೂಡ ಹಾಳಾಗುತ್ತೆ. ಮಡಿಲ ಮಾಧ್ಯಮ ಕೂಡ ಮಾಡಿದ್ದು ಇದನ್ನೇ. ಈಗ ಗೆದ್ದಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ನಮ್ಮಿಂದ ಆಗ್ತಾ ಇಲ್ಲ. ಕದನ ವಿರಾಮದ ಬಗ್ಗೆ ಎಲ್ಲರೂ ಕೂಡ ಮೌನವಾಗಿದ್ದಾರೆ. ಗೆಲುವಿನ ಬಗ್ಗೆ ಎಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಪ್ರಧಾನಿ ಮೋದಿ ಆದಂಪುರ ವಾಯುನೆಲೆಗೆ ಭೇಟಿಯನ್ನು ನೀಡಿದ್ರು, ಆದರೆ ಅವರು ತಮ್ಮನ್ನ ವಿಜಯದ ನಾಯಕನ ಹಾಗೆ ಅಲ್ಲಿ ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ಘೋಷಣೆಯ ನಂತರ ಪ್ರಧಾನಿ ಮೋದಿ ಅವ್ರ ಮುಖ ಯಾಕೆ ಸಪ್ಪಗಿದೆ? ಗೆಲುವಿನ ನಂತರದ ನಗು ಯಾಕಿಲ್ಲ ಅವ್ರ ಮುಖದಲ್ಲಿ? ಪ್ರಾಸಬದ್ಧ ಭಾಷಣಗಳ ಹಾಗೆ ಅವ್ರ ಫೋಟೋಗಳು ವಿಜಯೋತ್ಸವವನ್ನು ಸೃಷ್ಟಿ ಮಾಡುವಲ್ಲಿ ಸಹಾಯ ಮಾಡ್ತಾ ಇಲ್ಲ. ಕದನ ವಿರಾಮದ ಬೆನ್ನಲ್ಲೇ ಹಲವು ಪ್ರಶ್ನೆಗಳು ಎದ್ದಿರುವಾಗ ಇದು ಯಾವ ರೀತಿಯ ಗೆಲುವು? ಮನೆಯೊಳಗೆ ನುಗ್ಗಿ ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಮತ್ತೆ ತಪ್ಪಿಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶವನ್ನು ಕೂಡ ನೀಡೋದಿಲ್ಲ ಅಂತ ಹೇಳಲಾಗಿತ್ತಲ್ವಾ? आपने पाकिस्तानी फौज को भी बता दिया है, पाकिस्तान में ऐसा कोई ठिकाना नहीं है जहां बैठकर आतंकवादी चैन की सांस ले सके. हम घर में घुसकर मारेंगे और बचने का एक मौका तक नहीं देंगे. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾಶ್ಮೀರದ ಬಗ್ಗೆ ಪ್ರಸ್ತಾಪಿಸ್ತಾ ಮಧ್ಯಪ್ರವೇಶದ ಮಾತಾಡ್ತಾ ಇದ್ರೆ ಪ್ರಧಾನಿ ಮೋದಿ ಅವರು ಅದನ್ನ ಹೆಸರಿಸಿ ಸ್ಪಷ್ಟವಾಗಿ ನಿರಾಕರಿಸಬಹುದಿತ್ತು. ಆದ್ರೆ ಅವರು ಆ ರೀತಿ ಮಾಡ್ತಾ ಇಲ್ಲ. ಪ್ರಧಾನಿ ಮೋದಿ ತಮ್ಮ 22 ನಿಮಿಷಗಳ ಭಾಷಣದಲ್ಲಿ ಕಾಶ್ಮೀರದ ಬಗ್ಗೆ ಉಲ್ಲೇಖನೇ ಮಾಡಲಿಲ್ಲ. ಟ್ರಂಪ್ ಅವರ ಹೇಳಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಿಲ್ಲ. ಬದಲಾಗಿ ಪಾಕಿಸ್ತಾನದ ಬಗ್ಗೆ ಯಾವುದೇ ಚರ್ಚೆ ನಡೆದ್ರೆ ಅದು ಪಿಒಕೆ ಬಗ್ಗೆ ಮಾತ್ರನೇ ಅಂತ ಹೇಳಿದ್ರು. मैं आज विश्व समुदाय को भी कहूंगा, हमारी घोषित नीति रही है, अगर पाकिस्तान से बात होगी तो टेररिज्म पर ही होगी. अगर पाकिस्तान से बात होगी तो पाक ऑक्युपाइड कश्मीर पीओके उस पर ही होगी. ಟ್ರಂಪ್ ಹೇಳಿದಾಗೆ ಕಾಶ್ಮೀರದ ಬಗ್ಗೆ ಚರ್ಚೆ ನಡೆಯುತ್ತಾ ಅಂತ ದೇಶ ಕೇಳ್ತಾ ಇದೆ. ಕಾಶ್ಮೀರದ ಬಗ್ಗೆ ಮಾತುಕತೆಯನ್ನು ನಡೆಸೋದಾಗಿ ಪಾಕಿಸ್ತಾನ ಯಾಕೆ ಹೇಳ್ತಾ ಇದೆ? ಕಾಶ್ಮೀರದ ಬಗ್ಗೆ ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ಇಲ್ಲ ಅಂತ ಪ್ರಧಾನಿ ಮೋದಿ ಅವರು ಹೇಳಬೇಕಾಗಿತ್ತು. ಇದರ ಅರ್ಥ ಏನು ಅಂತಂದ್ರೆ ಚರ್ಚೆ ನಡೆದಾಗ್ಲೆಲ್ಲ ಅದು ಪಿಒಕೆ ಬಗ್ಗೆನೇ ಇರುತ್ತೆ. ಬಿಜೆಪಿಯ ಬೆಂಬಲಿಗರು ಮಾತುಕತೆಯ ಮೂಲಕ ಪಿಒಕೆಯನ್ನು ಬಯಸಿದ್ರೆ ಅವರು ಯುದ್ಧದ ಬಗ್ಗೆ ಯಾಕೆ ಮಾತಾಡ್ತಾರೆ? 5 ವರ್ಷಗಳ ಹಿಂದೆ ಸಂಸತ್ನಲ್ಲಿ ಅಮಿತ್ ಶಾ ಅವರು ಪಿಒಕೆಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡೋದಾಗಿ ಹೇಳಿದ್ರು. ಪ್ರಧಾನಿಯವರು ಮಾತನಾಡೋದಾಗಿ ಹೇಳ್ತಾ ಇದ್ದಾರೆ. ಅಷ್ಟೊಂದು ಬಲವಾದಂತಹ ಮನೋಭಾವ ಇದ್ರೆ ಟ್ರಂಪ್ ಹೇಳಿಕೆಯನ್ನು ಯಾಕೆ ನಿರಾಕರಿಸಬಾರ್ದು? ಮಡಿಲ ಮಾಧ್ಯಮಗಳು ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಲೋಪಗಳಿಗೆ ಸಂಬಂಧಪಟ್ಟಂತ ಯಾವ ಪ್ರಶ್ನೆಗಳನ್ನು ಕೂಡ ಇಲ್ಲಿನ ಮಾಧ್ಯಮಗಳು ಕೇಳಲಿಲ್ಲ. ಜಮ್ಮು ಮತ್ತು ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಅವರು ಪುಲ್ವಾಮಾ ಘಟನೆಗೆ ಸಂಬಂಧಪಟ್ಟ ಹಾಗೆ ಭದ್ರತಾ ಲೋಪಗಳು ಮತ್ತೆ ನಿರ್ಲಕ್ಷ್ಯದ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾನೆ ಇದ್ರು. ಯಾರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಹಾಗಾಗಿ ಈಗ ಪಹಲ್ಗಾಮ್ನಲ್ಲಿ ಭದ್ರತೆಯ ಸಮಸ್ಯೆಯ ಬಗ್ಗೆ ಭಾರತದ ಜನರು ಚಿಂತೆ ಮಾಡೋದಿಲ್ಲ ಅಂತ ಮಡಿಲ ಮೀಡಿಯಾಕ್ಕೆ ಅಷ್ಟೊಂದು ವಿಶ್ವಾಸ ಇರೋದಕ್ಕೆ ಇದೇ ಕಾರಣ ಇರಬಹುದು. ದಿಢೀರ್ ಕದನ ವಿರಾಮ ಘೋಷಣೆ ಮಡಿಲ ಮೀಡಿಯಾಕ್ಕೂ ಕೂಡ ಆಘಾತ ಕೊಟ್ಟಿರಬೇಕು. ಈ ಆಘಾತವನ್ನ ಮರೆ ಮಾಡ್ತಾ ಅದರ ಪ್ರಯೋಜನಗಳನ್ನ ಹೇಳೋದಕ್ಕೆ ಈಗ ಶುರು ಮಾಡಿದ್ವು. ಕರಾಚಿ ಒಳಗೆ ನುಗ್ಗಲಾಗಿದೆ, ಇಸ್ಲಾಮಾಬಾದ್ ಒಳಗೆ ನುಗ್ಗಲಾಗಿದೆ ಅಂತೆಲ್ಲ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಹೇಳ್ತಿದ್ದಂತಹ ಮಡಿಲ ಮೀಡಿಯಾಗಳು ಹಠಾತ್ತನೆ ಬದಲಾಗಿ ಕದನ ವಿರಾಮದ ಬಗ್ಗೆ ಈಗ ದೊಡ್ಡ ದೊಡ್ಡ ಧರ್ಮೋಪದೇಶವನ್ನ ನೀಡ್ತಾ ಇವೆ. ಅದಕ್ಕಾಗಿಯೇ ಜನರಲ್ಲಿ ವಿಜಯೋತ್ಸವದ ಭಾವನೆ ಮೂಡ್ತಾ ಇಲ್ಲ. ಕದನ ವಿರಾಮ ಘೋಷಣೆಯಾಗಿದೆ ಸರಿ, ಆದ್ರೆ ಪಹಲ್ಗಾಮ್ ಹಂತಕರು ಎಲ್ಲಿದ್ದಾರೆ? ಈಗ ಭಯೋತ್ಪಾದಕರನ್ನ ಇನ್ನೂ ಯಾಕೆ ಹಿಡಿಯಲಾಗಿಲ್ಲ? ಅವರನ್ನು ಬಂಧಿಸುವವರೆಗೆ ಭಯೋತ್ಪಾದಕ ಅಡಗುದಾನಗಳನ್ನು ನಾಶಪಡಿಸಿದ ನಂತರ ಕೂಡ ಭಯೋತ್ಪಾದನೆ ಕೊನೆಗೊಳಿಸುವಂತಹ ಉದ್ದೇಶ ಈಡೇರುತ್ತೆ ಅಂತ ನಾವೆಲ್ಲ ಹೇಗೆ ಭಾವಿಸೋದು? ಶೋಪಿಯಾನ್ನಲ್ಲಿ ಭಯೋತ್ಪಾದಕರು ಇರೋದ್ರ ಬಗ್ಗೆ ಸೇನೆನೇ ಮೇ 13ರಂದು ಮಾಹಿತಿಯನ್ನು ನೀಡಿದೆ. ಭಾರತೀಯ ಸೇನೆ ಶೋಧ ಕಾರ್ಯಾಚರಣೆಯನ್ನು ನಡೆಸಿತು. ಕಾರ್ಯಾಚರಣೆಯ ಸಮಯದಲ್ಲಿ ಭಯೋತ್ಪಾದಕರು ಭಾರಿ ಗುಂಡಿನ ದಾಳಿಯನ್ನು ನಡೆಸಿದ್ರು. ಅದಕ್ಕೆ ಪ್ರತಿಕಾರವಾಗಿ ಸೇನೆಯು ಕೂಡ ಗುಂಡು ಹಾರಿಸಿತು, ಮತ್ತೆ 3 ಭಯೋತ್ಪಾದಕರು ಸಾವನ್ನಪ್ಪಿದ್ರು. ಅಂದ್ರೆ ಭಯೋತ್ಪಾದಕರ ಸ್ಥೈರ್ಯ ನಶಿಸಿದ್ರೆ ಅವರಿಗೆ ಸೈನ್ಯದ ಮೇಲೆ ಭಾರಿ ಗುಂಡು ಹಾರಿಸುವಂತ ಧೈರ್ಯ ಇರ್ತಾ ಇರಲಿಲ್ಲ. ಕದನ ವಿರಾಮ ಹೇರ್ತಾ ಇರೋರು ಕನಿಷ್ಠ ಪಕ್ಷ ಪಾಕಿಸ್ತಾನ ಭಯೋತ್ಪಾದನೆಯನ್ನ ನಿಲ್ಲಿಸುವುದಾಗಿ ಯಾವುದೇ ಒಂದು ಭರವಸೆಯನ್ನ ನೀಡಿದೆಯಾ ಅಂತ ಹೇಳಬೇಕಾಗಿದೆ. ಈ ಖಾತರಿಯನ್ನ ಯಾರಿಗೆ ನೀಡಲಾಗಿದೆ? ಪ್ರಧಾನಿ ಮೋದಿ ಅವರು ಪಾಕಿಸ್ತಾನದ ಭರವಸೆಯನ್ನ ಅಷ್ಟು ಸುಲಭವಾಗಿ ಹೇಗೆ ನಂಬಿದ್ರು? ಭಯೋತ್ಪಾದನೆ ಇನ್ನೂ ಮುಂದುವರೆದಿದೆ. ಪಹಲ್ಗಾಮ್ನ ಭಯೋತ್ಪಾದಕರು ಪತ್ತೆಯಾಗಿಲ್ಲ. ಅಮೆರಿಕ ಪಾಕಿಸ್ತಾನವನ್ನ ಭಾರತಕ್ಕೆ ಸಮನಾಗಿ ನೋಡ್ತಾ ಇದೆ. ಪಾಕಿಸ್ತಾನವನ್ನ ಭಯೋತ್ಪಾದಕ ರಾಷ್ಟ್ರ ಅಂತ ಪರಿಗಣಿಸಲಾಗಿಲ್ಲ.
ಹಾಗಾದ್ರೆ ನಮ್ಮ ವಿದೇಶಾಂಗ ನೀತಿ ಏನ್ ಮಾಡ್ತಾ ಇದೆ? ಪ್ರಧಾನಿ ಮೋದಿ ಅವರು ನೀರು ಮತ್ತೆ ರಕ್ತ ಒಟ್ಟಿಗೆ ಹರಿಯೋದಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ, ವ್ಯಾಪಾರ ಮತ್ತೆ ಭಯೋತ್ಪಾದನೆ ಒಟ್ಟಿಗೆ ಹೋಗೋದಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಟ್ರಂಪ್ ಹೇಳೋದೇನೆ ಬೇರೆ. ವ್ಯಾಪಾರವನ್ನ ನಿಲ್ಲಿಸೋದಾಗಿ ಬೆದರಿಕೆ ಹಾಕಿದ ಬಳಿಕ ಈ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಕೊಂಡು ಅಂತ ಟ್ರಂಪ್ ಹೇಳ್ತಾರೆ. We helped a lot, and we helped also with trade. I said, come on, we're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade. People have never really used trade the way I used it. That I can tell you. ಹಾಗಾದ್ರೆ ಕದನ ವಿರಾಮ ವ್ಯಾಪಾರಕ್ಕೆ ಮಾತ್ರನೇ ಸಂಭವಿಸಿದೆಯಾ? ಭಾರತ ಸರ್ಕಾರದ ವಿದೇಶಾಂಗ ಸಚಿವರು ಟ್ರಂಪ್ ಹೇಳಿಕೆಯನ್ನು ನಿರಾಕರಿಸ್ತಾರ? ಈ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಮೌನವಾಗಿದ್ದಾರೆ. ಕಾಂಗ್ರೆಸ್ನ ಎರಡನೇ ಸಾಲಿನ ನಾಯಕರು ಪತ್ರಿಕಾಗೋಷ್ಠಿಗಳನ್ನ ನಡೆಸೋ ಮೂಲಕ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಕದನ ವಿರಾಮದ ವಿಜಯ ಹೇಗಿರಬೇಕಾಗಿತ್ತು? ಪಾಕಿಸ್ತಾನ ಭಯೋತ್ಪಾದಕರನ್ನ ಹಸ್ತಾಂತರಿಸಿದೆಯಾ? ಪಾಕಿಸ್ತಾನ ಅಷ್ಟು ಹೆದರಿದ್ರೆ ಭಾರತ ಸರ್ಕಾರ ಯಾಕೆ ಷರತ್ತನ್ನ ಮಂಡಿಸಲಿಲ್ಲ? ಆದ್ರೆ ಕದನ ವಿರಾಮಕ್ಕೆ ಷರತ್ತುಗಳು ಇಲ್ಲದೆ ಒಪ್ಪಿಗೆಯನ್ನು ಸೂಚಿಸಲಾಯ್ತಾ? ಬಿಜೆಪಿ ಬೆಂಬಲಿಗರು ಕೂಡ ಗೆಲುವಿನ ಸಂತೋಷದಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಆಪರೇಷನ್ ಸಿಂಧೂರ್ನಿಂದ ಸಿಕ್ಕಂತಹ ತೃಪ್ತಿಗಿಂತ ಕದನ ವಿರಾಮದ ಬಗ್ಗೆ ಬಿಜೆಪಿ ಬೆಂಬಲಿಗರಲ್ಲೇ ಈಗ ಹೆಚ್ಚು ಅತೃಪ್ತಿ ಕಾಣಿಸ್ತಾ ಇದೆ. ಯಾರ ಹಿತಾಸಕ್ತಿಗಾಗಿ ಈ ಒಂದು ಕದನ ವಿರಾಮವನ್ನು ಬೆಂಬಲಿಸಬೇಕು ಅನ್ನೋದು ಅರ್ಥವಾಗದಂಥ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.